ಮೆಗಾ ಫೋಕಸ್ನ ಎರಡನೆಯ ಸುದ್ದಿ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿದ್ದು ಪಶ್ಚಿಮ ಬಂಗಾಳದ ರಾಜಕಾರಣ ಕುರಿತು. ಪಶ್ಚಿಮ ಬಂಗಾಳ ಇದೆಯಲ್ಲ, ಅದು ಭಾರತದ ಉಳಿದ ರಾಜ್ಯಗಳ ರಾಜಕಾರಣದಂತೆ ಅಲ್ಲ. ಸಾಂಸ್ಕೃತಿಕವಾಗಿ ಸಂಪದ್ಭರಿತವಾದಂತಹ ರಾಜ್ಯ ಪಶ್ಚಿಮ ಬಂಗಾಳ. ಸೊ ಅಲ್ಲಿ ಎಡಪಕ್ಷಗಳ ಒಂದು ಆಧಿಪತ್ಯ ಇತ್ತಲ್ಲ, ಅದನ್ನು ಮುರಿದವರು ಒಬ್ಬ ಹೆಣ್ಮಗಳು ಮಮತಾ ಬ್ಯಾನರ್ಜಿ. ಯುವ ಕಾಂಗ್ರೆಸ್ನ ಮೂಲಕ ತಮ್ಮ ರಾಜಕಾರಣವನ್ನು ಪ್ರಾರಂಭಿಸಿದ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಸಿಂದ ಹೊರಗಡೆ ಬಂದು ತೃಣಮೂಲ ಕಾಂಗ್ರೆಸ್ಸನ್ನು ಸ್ಥಾಪಿಸಿದರು. ಅದಾದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಎಡಪಕ್ಷಗಳ ರಾಜಕಾರಣವನ್ನೇ ಅಂತ್ಯಗೊಳಿಸ್ಬಿಟ್ರು. ಅವರು ಒಂದೇ ಒಂದು ಸ್ಥಾನ ಕೂಡ ಅವರ ಆಯ್ಕೆ ಆಗದಿರುವಂತೆ ಮಾಡಿದರು. ಆದರೆ ಇವತ್ತು ಮಮತಾ ಬ್ಯಾನರ್ಜಿಯವರು ರಾಜಕೀಯವಾಗಿ ಮುಗಿದೇ ಹೋದರಾ? ಅವ್ರ ರಾಜಕಾರಣ ಮುಗಿದು ಹೋಯ್ತಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಕಾರಣ ಭಾರತೀಯ ಜನತಾ ಪಕ್ಷ ಅಲ್ಲಿ ಎಂಟ್ರಿ ಆದದ್ದು. ಕೇವಲ ಒಂದು 5-6 ವರ್ಷಗಳ ಅವಧಿಯಲ್ಲಿ ಇಡೀ ಬಂಗಾಳದ ರಾಜಕಾರಣವನ್ನು BJP ಯಾವ ರೀತಿ ನಿರ್ವಹಿಸ್ತು ಅಂತ. ಸೊ ಆ ಮೂಲಕ ಇನ್ನೊಂದು ಪ್ರಯೋಗವನ್ನು BJP ಮಾಡ್ತು. ಆ ಪ್ರಯೋಗ ಏನು ಅಂದರೆ, ಇನ್ನೊಂದು ಪ್ರಾದೇಶಿಕ ಪಕ್ಷ ಏನಿದೆಯಲ್ಲ ಅದರ ಹತ್ಯೆ ಅಂತ. 2014 ನಂತರ BJP ಈ ಪ್ರಾದೇಶಿಕ ಪಕ್ಷಗಳ ಹತ್ಯಾ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದು. ಒಂದೊಂದೇ ಪಕ್ಷ, ಶಿವಸೇನೆ, NCP, ಅಕಾಲಿದಳ, ಹೀಗೆ ಯಾವುದಾದ್ರು ಪವರ್ಫುಲ್ ಆದ ಪ್ರಾದೇಶಿಕ ಪಕ್ಷಗಳಿದ್ವೋ ಅದು ಎಲ್ಲವನ್ನು ಮುಗಿಸ್ತಾ ಬಂದು ಲೇಟೆಸ್ಟ್ ಆಗಿ ಪಶ್ಚಿಮ ಬಂಗಾಳ. ಈಗ ತೃಣಮೂಲ ಕಾಂಗ್ರೆಸ್ನ 20ಕ್ಕೂ ಹೆಚ್ಚು ಸಂಸದರು ಪಕ್ಷವನ್ನು ಒಡೆದು BJPಗೆ ಬೆಂಬಲ ನೀಡುವ ಅಥವಾ ಸೇರಿಕೊಳ್ಳುವ ಸ್ಥಿತಿಯಲ್ಲಿದ್ದಾರೆ. ಮಮತಾ ಬ್ಯಾನರ್ಜಿ ಇಡೀ ತಮ್ಮ ರಾಜಕೀಯ ಬದುಕಿನ ಒಂದು ತಿರುವಿನ ಹಂತಕ್ಕೆ ಬಂದಿದ್ದಾರೆಯೇ? ಅವರ ಮುಂದಿನ ರಾಜಕಾರಣ ಏನು? ಹಾಗೆಯೇ ತೃಣಮೂಲ ಕಾಂಗ್ರೆಸ್ ಉಳಿಯುತ್ತಾ ಇಲ್ವಾ? ತೃಣಮೂಲ ಕಾಂಗ್ರೆಸ್ ಸಂಪೂರ್ಣವಾಗಿ ಉಳಿಯಲ್ಲ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಇನ್ನೂ ಕಾರ್ಯಕರ್ತರು ಉಳಿದುಕೊಂಡಿದ್ದಾರೆ. ಆದರೆ ಈ ನಾಯಕರ ಸಾಮೂಹಿಕ ವಲಸೆ ಇದೆಯಲ್ಲ, ಆ ವಲಸೆ ಆ ಪಕ್ಷವನ್ನು ಜೀವಂತವಾಗಿ ಇಡುತ್ತಾ ಅಥವಾ ಮುಗಿಸ್ಬಿಡುತ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ. ಅವರ ಸಂಘಟನಾ ಬಲ ಕುಸಿತ ಆಗಿದೆ. ಈಗ ಈ ಏನಾಗುತ್ತೆ ಅಂದರೆ, ಈ ನಾಯಕರುಗಳೆಲ್ಲ ಹೋಗ್ಬಿಟ್ರೆ ಈ ಸಂಘಟನೆಗಳಿದೆಯಲ್ಲ ದುರ್ಬಲ ಆಗ್ತಾ ಹೋಗುತ್ತೆ. ಸೊ ಮಮತಾ ವಿರುದ್ಧ ಇರುವ ಈ ಬಂಡಾಯ ಏನಿದೆ ನೋಡಿ, ಅಧಿಕಾರ ಇದ್ದರೆ ಹೇಗಿರ್ತಿತ್ತು? ಅಧಿಕಾರ ಇದ್ದರೆ ಮನೆಯ ಮುಂದೆ ನಾಯಿ ಇದ್ದಂಗೆ ಬಾಲ ಅಲ್ಲಾಡಿಸ್ಕೊಂಡಿರ್ತಾರೆ. ಯಾವಾಗ ಅಧಿಕಾರ ಹೋಯ್ತೋ ಬಾಲ ಅಲ್ಲಾಡಿಸಿದ ನಾಯಿ ಅಂತ ಇರೋರು ಬೋಬೋ ಅನ್ನೋಕ್ಕೆ ಶುರು ಮಾಡ್ತಾರೆ. ಇದು ಎಂಥ ದುರಂತದ, ನೀವು ಕರ್ನಾಟಕದಲ್ಲೂ ಇದನ್ನು ಹೇಳ್ಬೋದು. ಎಂಥ ಪವರ್ಫುಲ್ ಆದಂಥ ನಾಯಕರುಗಳ ಒಂದಿನ ನೆಲ ಕಚ್ಚಿ ಹೋಗ್ಬಿಟ್ಟಿದ್ದಾರೆ. ಇತಿಹಾಸ ಅವ್ರನ್ನ ಮರ್ತಿರ್ಬೋದು, ಇತಿಹಾಸ ಮರ್ತು ಬಿಡುತ್ತೆ. ಹಾಗಿದ್ದರೆ ಮಮತಾ ಬ್ಯಾನರ್ಜಿಯವರ ಯುಗ ಮುಗೀತಾ ಅಂತ. ಭಾರತೀಯ ರಾಜಕಾರಣದಲ್ಲಿ ಈ ಮಹಿಳಾ ರಾಜಕಾರಣಿಗಳ ಒಂದು ಉದ್ದನೆಯಾದ ಇತಿಹಾಸ ಇದೆ ಅಂತ. ಅದು ಭಾರತದ ಶ್ರೇಷ್ಠತೆ. ಅದು ಇಂದಿರಾ ಗಾಂಧಿಯಿಂದ ಪ್ರಾರಂಭವಾಗಿ ಅದೆಷ್ಟೋ ಮಹಿಳೆಯರು ಭಾರತದ ರಾಜಕಾರಣವನ್ನು ಕಟ್ಟಿ ಬೆಳೆಸಿದ್ರು. ಅದರಲ್ಲಿ ಮಮತಾ ಬ್ಯಾನರ್ಜಿ ಕೂಡ ಒಬ್ಬರು, ಅದನ್ನು ನಿರಾಕರಿಸೋಕ್ಕಾಗಲ್ಲ. ಆದರೆ ಅವರ ಅಹಂಕಾರ, ಅವರ ರಾಜಕೀಯ ರೀತಿ ನೀತಿಗಳೇನಿವೆ ಅವರನ್ನು ಇವತ್ತು ಈ ಹಂತಕ್ಕೆ ತಂದಂತೆ ಕಾಣುತ್ತೆ. ಅವರು ತಮ್ಮ ರಾಜಕಾರಣದಲ್ಲಿ ಒಂಥರ ಮರ್ಸಿಲೆಸ್ ಆದ ನಡವಳಿಕೆ ಇತ್ತು ಅವರದ್ದು ಅಂತ. ಹಾಗೆ ನೋಡಿದರೆ ಅವರು ಕರಪ್ಟ್ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಕೂಡ ಅವರಿರುವ ಹಳೆಯ ಕಾಲದ ಮನೆ ನೋಡಿದರೆ ಶಾಕ್ ಆಗುತ್ತೆ. ಆದರೆ ದುರಂತ ನೋಡಿ, ಎಲ್ಲೋ ಇದ್ದವರು ಎಲ್ಲೋ ಕುಸಿದು ಹೋದರು. ಹಾಗಿದ್ದರೆ ನೆಕ್ಸ್ಟ್ ಏನಾಗುತ್ತೆ? ಇದು ಕುತೂಹಲಕರವ. ಅದು ಏನೋ ಅವರ ಸೋದರಳಿಯ ಇದ್ದಾರೆ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ, ಅವರು ಮತ್ತು ಮಮತಾ ಬ್ಯಾನರ್ಜಿಯ ನಡುವೆ ಮುಂದೇನು ಮಾಡಬೇಕು ಅನ್ನೋದರಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನೋ ವರದಿಗಳಿವೆ. ಅದರ ನಡುವೆ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ಸಿಗೆ ಬರುವಂತೆ ಅವರಿಗೆ ಆಹ್ವಾನ ನೀಡಿದ್ದಾರೆ. ಹಾಗಿದ್ದರೆ ಅವರ ಘರ್ ವಾಪಸ್ಸಿ ಆಗುತ್ತಾ?
ಅದೇನಾದರೂ ಬಂದರೆ ಪಕ್ಷದ ಉಪಾಧ್ಯಕ್ಷ ಸ್ಥಾನವನ್ನು ಕೊಡ್ತೀವಿ ಅನ್ನೋ ಆಫರನ್ನು ಕಾಂಗ್ರೆಸ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಆಫರನ್ನು ಮಮತಾ ಬ್ಯಾನರ್ಜಿ ಒಪ್ತಾರೋ ಇಲ್ಲೋ ಗೊತ್ತಿಲ್ಲ. ಈ ವಿಚಾರದಲ್ಲೂ ಕೂಡ ಅವರ ಸೋದರಳಿಯ ಮತ್ತು ಅವರ ನಡುವೆ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಇದು ಒಂದು ರೀತಿಯಲ್ಲಿ ತೃಣಮೂಲ ಕಾಂಗ್ರೆಸ್ನ ಅಗ್ನಿ ಪರೀಕ್ಷೆಯ ಕಾಲ, ದೀದಿ ರಾಜಕಾರಣದ ಅಗ್ನಿ ಪರೀಕ್ಷೆಯ ಕಾಲ. ಕೆಲವೇ ತಿಂಗಳುಗಳ ಹಿಂದೆ ಬಂಗಾಲದ ಸಿಂಹಿಣಿಯಂತೆ ಗರ್ಜಿಸ್ತಾ ಇದ್ದವರು ಮಮತಾ ಬ್ಯಾನರ್ಜಿಯವರು. ಅವರ ಎದುರು ನಿಲ್ಲೋದು ಕಷ್ಟ ಆಗ್ತಿತ್ತು, ಅವರ ಮಾತನ್ನು ಎದುರಿಸೋದು ಕಷ್ಟ ಆಗ್ತಾಯಿತ್ತು. ಆದರೆ ಇವತ್ತು ಅವರ ಸ್ಥಿತಿ ನೋಡಿ. ಯಾಕೆಂತಂದರೆ ಈ ವಲಸೆ ಇದೆಯಲ್ಲ, ಅದು ಯಾವುದೇ ರಾಜ್ಯಕ್ಕೋ ರಾಜಕಾರಣಿಗಳಿಗೋ ಸೀಮಿತ ಆದದ್ದಲ್ಲ ಅಂತ. ನಾನು ದೇವರಾಜ ಅರಸು ಕಾಲದಿಂದ ಈ ವಲಸೆಯನ್ನು ನೋಡ್ತಾ ಬರ್ತಿದ್ದೀನಿ. ಈಗ ನೀವು ನೋಡಿದರೆ ಸಿದ್ದರಾಮಯ್ಯನವರ ಮನೆಯನ್ನು ಈಗ ನೀವು ಹೋಗಿ ನೋಡಿದರೆ ಗೊತ್ತಾಗುತ್ತೆ. ಅವರ ಮನೆಯಲ್ಲಿ ಈಗ ಅವರ ಅಭಿಮಾನಿಗಳು ಜನ ಇದ್ದಾರೆ, ಎಲ್ಲ ಊರುಗಳಿಂದ ನೂರಾರು ಜನ ಅವ್ರ ಮನೆ ಹತ್ತಿರ ಇರ್ತಾರೆ. ಆದರೆ ಈ ಪವರ್ ಸೆಂಟರ್ಡ್ ಪೊಲಿಟಿಷಿಯನ್ಸ್ ಇದ್ದಾರಲ್ಲ, ಅವ್ರು ತಕ್ಷಣ ಶಿಫ್ಟ್ ಆಗಿಬಿಡ್ತಾರೆ ಅಂತ. ಅವರು ಎಲ್ಲಿ ಪವರ್ ಇರುತ್ತೋ ಆ ಕಡೆ ಹೋಗ್ಬಿಡ್ತಾರೆ. ಈಗ ಸಿದ್ದರಾಮಯ್ಯನವರ ಮನೆಯಲ್ಲಿ ಅವರ ಅಭಿಮಾನಿಗಳನ್ನು ನೀವು ನೋಡ್ಬೋದು, ಆದರೆ ಈ ಮಂತ್ರಿ ಆಗಲು ಬಯಸುವವರು ಅಂಥವ್ರ ಸಂಖ್ಯೆ ಇಳಿಮುಖ ಆಗುತ್ತೆ ಅಂತ. ಈಗ ಆಗ್ತಾ ಇರೋದು ಪಶ್ಚಿಮ ಬಂಗಾಳದಲ್ಲಿ ಒಂದು ರೀತಿಯ ಯಾರನ್ನ ಮಮತಾ ಬ್ಯಾನರ್ಜಿ ಅವರನ್ನು ಎಲ್ಲರೂ ಬಿಟ್ಟು ಹೊರಟು ಬಿಟ್ಟಿದ್ದಾರೆ. ಇದರಲ್ಲಿ BJP ಅವರ ಪಾತ್ರ ಕೂಡ ಇದೆ. ಇದು ಬಹಳ ಅಪಾಯಕಾರಿಯಾದ ಬೆಳವಣಿಗೆ ಅಂತ ನಾನು ನಂಬಿದ್ದೇನೆ. ಯಾಕೆಂದರೆ ಈ ದೇಶ ಇದೆಯಲ್ಲ, ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳಿರಬೇಕು. ಯಾಕೆಂದರೆ ಇದು ಪ್ರಾದೇಶಿಕ ಅಸ್ಮಿತೆ ಅಂತ. ನಾನು ಕರ್ನಾಟಕದಲ್ಲಿ ಕೂಡ ಪ್ರಾದೇಶಿಕ ಪಕ್ಷ ಇರಬೇಕು ಅಂತ ನಂಬಿದವನು. JDS ಆ ಕೆಲಸ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರು ಹೋಗ್ಬಿಟ್ಟು BJPಯ ಮಡಿಲ ಮಣಿಯಾಗಿ ಅಲ್ಲಿ ಅವರು ಕೂತರು. ಸೊ ಅದರಿಂದ ಕರ್ನಾಟಕದಲ್ಲಿ ಈ ಪ್ರಾದೇಶಿಕ ಪಕ್ಷ ಇಲ್ಲ. ನೋಡಿ, ಒಂದೊಂದೇ ಕಡೆಯಿಂದ BJP ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸಿ ಇಂಡಿಯಾದಲ್ಲಿ ಕೇವಲ 2 ಪಕ್ಷಗಳಿರಬೇಕು ಅನ್ನುವ ಒಂದು ವಾತಾವರಣನ ಸೃಷ್ಟಿಸ್ತಿದೆ. ಹಾಗೆ ಸೃಷ್ಟಿ ಮಾಡಿದ ಮೇಲೆ ಬೇರೆ ಬೇರೆ ದಾರಿಯ ಮೂಲಕ ಇನ್ನೊಂದು ಪ್ರತಿಪಕ್ಷವನ್ನು ಮುಗಿಸ್ಬಿಟ್ರೆ ಇಂಡಿಯಾದಲ್ಲಿರೋದು ಒಂದೇ ಪಕ್ಷ BJP, ಉಳಿದ ಪಕ್ಷಗಳೇ ಇರುಕೂಡ್ದು ಅಂತ. ಇದು ದುಷ್ಟ ರಾಜಕಾರಣದ ಒಂದು ಆ ಹೆಜ್ಜೆಯಲ್ಲಿ ಹೋಗ್ತಾ ಇರೋದು ಕಾಣ್ತಾ ಇದೆ ನನಗೆ. ಸೊ ಮಮತಾ ಬ್ಯಾನರ್ಜಿ, ಎಸ್, ಐ ಥಿಂಕ್ ಅವರು ಇನ್ನು ರಾಜಕೀಯ ಬದುಕು ಗೊತ್ತಿಲ್ಲ. ಕಾಂಗ್ರೆಸ್ಸಿಗೆ ಹೋಗಿ ಮತ್ತೆ ರಾಜಕೀಯ ಅನ್ನೋದು ಅದಕ್ಕೆ ಇಟ್ ಇಸ್ ನಾಟ್ ಅ ಮ್ಯಾಥಮೆಟಿಕ್ಸ್. ಅಲ್ಲಿ 2+2 4 ಆಗಲ್ಲ, ಏನು ಬೇಕಾದ್ರೂ ಆಗ್ಬೋದು. ಅವರು ರಾಜಕೀಯ ಮುಗಿದೋಯ್ತು ಅನ್ನೋರು ಮೇಲೆ ಬರೋದು. ಆದರೆ ಭಾರತೀಯ ರಾಜಕಾರಣದ ಒಂದು ಮಹತ್ತರ ಘಟ್ಟ ಇದು ಅಂತ ನಾನು ನಂಬಿದ್ದೀನಿ. ಹಾಗೆಯೇ ಮಮತಾ ಬ್ಯಾನರ್ಜಿ ಮುಂದೇನು ಮಾಡ್ತಾರೆ, ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಈಗ ಒಂದು ವಿರಾಮ ತಗೋಣ. ವಿರಾಮದ ನಂತರ ಇನ್ನೊಂದು ಸುದ್ದಿ ಇದೆ, ಅದು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸಂಬಂಧಪಟ್ಟಿದ್ದು. ಅದರ ಎಲ್ಲೂ ಹೋಗಬೇಡಿ, ಪ್ಲೀಸ್ ವೇಟ್.